ಬನ್ನಿ ನನ್ನ ಸ್ಟೈಲಲ್ಲಿ ಮಟನ್ ಸಾಂಬಾರನ್ನ ಮಾಡೋಣ. ನಾಟಿ ಸ್ಟೈಲ್ ಮಟನ್ ಸಾಂಬಾರ್. ಬಟ್ ಇಲ್ಲಿ ರೆಸಿಪಿನ ನಾನು ಶೇರ್ ಮಾಡಿಲ್ಲ, ಬಿಕಾಸ್ ರೀಲಲ್ಲಿ ಫುಲ್ ರೆಸಿಪಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಚಾನಲಲ್ಲಿ ನಾನು ಫುಲ್ ರೆಸಿಪಿ ಹಾಕಿದ್ದೀನಿ. ಆ್ಯಂಡ್ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ನಾನು ಪ್ರಮೋಟ್ ಮಾಡ್ಕೊತಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನ, ಬಟ್ ಹೇಳ್ತಿದ್ದೀನಿ ಯಾರಿಗಾದರೂ ನಾನು ಮಾಡೋ ಅಂಥ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ಇಷ್ಟ ಇದ್ದರೆ ಹೋಗಿ ಚೆಕ್ ಮಾಡಿ. ಖಂಡಿತ ಇಷ್ಟ ಆಗಬಹುದು ರೆಸಿಪಿ. ಆ್ಯಂಡ್ ನಮಗಂತೂ ಸಂಡೇ ಬಂತು ಅಂದರೆ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಥಿಂಗ್ ಅಂದರೆ ಮಟನ್ ಸಾಂಬಾರ್. ಬೆಳಗ್ಗೆ ಲೈಟಾಗಿ ಏನಾದರೂ ತಿನ್ಕೊಂಡು ಫ್ರೂಟ್ಸ್ ಏನಾದರೂ ಮಧ್ಯಾಹ್ನ ಊಟ ಮಾಡ್ತೀವಿ. ಮಟನ್ ಸಾಂಬಾರ್ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ತಿಂತೀವಿ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ರೆಸಿಪಿ ಅಂದರೆ ನನಗೆ ನಮ್ಮ ಮನೆಯವ್ರಿಗೆ ಮಟನ್ ಸಾಂಬಾರ್. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಟ್ರೈ ಮಾಡಿ. ಆ್ಯಂಡ್ ಮತ್ತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಬಿರಿಯಾನಿ ಎಲ್ಲ ಮಾಡಿಕೊಂಡೆ. ಬಿರಿಯಾನಿ ಕಬಾಬ್ ಎಲ್ಲ ಮಕ್ಕಳದು ಒಂದಷ್ಟು ಐಟಮ್ಸ್ ಬಂದಿತ್ತು, ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿ. ಮತ್ತು ಇದು ಒಂದು ಕಾಟನ್ ಸ್ಯಾರಿ ವೇರ್ ಮಾಡಿದ್ದು, ತುಂಬ ಚೆಂದ ಇತ್ತು. ಎಷ್ಟು ಕಂಫರ್ಟಬಲ್ ಆಗಿದ್ದೆ ಗೊತ್ತಾ, ಡೇ ಫುಲ್ ತುಂಬ ಆರಾಮಾಗಿದ್ದೆ. ಸೊ ಅದನ್ನು ಶೇರ್ ಮಾಡಿದೆ. ಮತ್ತು ಈವ್ನಿಂಗ್ ಸೂಪ್ ಮಾಡ್ಕೊಂಡು ಕುಡಿದೆ. ಆ್ಯಂಡ್ ಮನೇಲಿರೋರಂಥ ಕೆಲಸಗಳೆಲ್ಲ ಮುಗಿಸ್ಕೊಂಡು ನೈಟಿಗೆ ಚಪಾತಿ, ಮಟನ್ ಸಾಂಬಾರಿತ್ತು, ಚಪಾತಿ ಮಾಡ್ಕೊಂಡು ಒಂದು ಐಸ್ ಕ್ರೀಮ್ ತಿಂದು ವಾಕ್ ಮಾಡಿ ಇರೋವಂಥ ಎಲ್ಲ ಕೆಲಸ ಮುಗಿಸಿದ್ದೀನಿ. ಥ್ಯಾಂಕ್ ಯು.